ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರರನ್ನು ಕರ್ತನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಾನು ಆಮಂತ್ರಿಸ್ತೇನೆ. ಈ ದಿವಸದ ನಮ್ಮ ಕಾರ್ಯಕ್ರಮಗಳನ್ನು ಮುಂದುವರಿಸುವಾಗ ದೇವರ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ಈ ದಿವಸದಲ್ಲಿ ನೀ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ವೈಯಕ್ತಿಕವಾಗಿ ಆಶೀರ್ವದಿಸಿ ನಡೆಸು. ಸ್ವಾಮಿ, ನಿನ್ನ ಹಸ್ತಗಳಿಗೆ ನಮ್ಮನ್ನು ಕೊಡುತ್ತೇವೆ. ಕರುಣೆ ಮಾಡು, ಆಶೀರ್ವದಿಸು. ಸ್ವಾಮಿ, ನೀನು ಕೊಡತಕ್ಕಂಥ ತೀರ್ಪು ಅದು ನ್ಯಾಯವಾದದ್ದು. ನಿನ್ನ ತೀರ್ಪು ಅದನ್ನು ಎಂದಿಗೂ ನಾವು ತಿರಸ್ಕಾರ ಮಾಡುವುದಕ್ಕೆ ಆಗುವುದಿಲ್ಲ. ಸ್ವಾಮಿ, ನೀ ನಮಗೆ ಕೊಡತಕ್ಕಂಥ ಸಂದರ್ಭಗಳನ್ನು ನಾವು ತಿರಸ್ಕಾರ ಮಾಡದೆ, ನಮ್ಮ ದೇವರನ್ನು ಸದರವಾಗಿ ತೆಗೆದುಕೊಳ್ಳದೆ, ಯೇಸು ಕ್ರಿಸ್ತನನ್ನು ಬಹಳ ಕ್ಷುಲ್ಲಕವಾಗಿ ಎಣಿಸದೆ ನಿನ್ನ ಕಡೆಗೆ ತಿರುಗಿಕೊಳ್ಳುವ ಕೃಪೆ ಕೊಡು ಸ್ವಾಮಿ. ನೀನು ಪಾಪಗಳನ್ನು ಕ್ಷಮಿಸುವ ದೇವರು. ಆದರೆ ಅಂತಿಮವಾಗಿ ಒಬ್ಬ ಮನುಷ್ಯನು ತನ್ನ ಪಾಪಕ್ಕಾಗಿ ಮಾನಸಾಂತರ ಪಡೆದಿದ್ದರೆ ಅವನ ಮೇಲೆ ನಿತ್ಯವಾದ ದೇವರ ಕೋಪ, ದೇವರ ತೀರ್ಪು ಬರುವಂತಹದ್ದಾಗಿದೆ. ಆದ್ದರಿಂದ ದೇವರು ಆತನು ಪ್ರೀತಿ ಸ್ವರೂಪನು ನೀತಿ ಸ್ವರೂಪನು ಆಗಿದ್ದಾನೆ ಎಂಬಂಥ ಸತ್ಯವನ್ನು ತಿಳಿದುಕೊಂಡು ನಿನಗೆ ತಮ್ಮನ್ನು ಒಪ್ಪಿಸಿಕೊಡುವಂತೆ ಕೃಪೆ ಮಾಡು. ಈ ದಿವಸ ನೀ ನಮಗೆ ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ. ನಾವು ಈ ವಾಕ್ಯದ ಸತ್ಯವನ್ನು ಮುಂದುವರಿಸುವಾಗ ನೀ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸು. ಯೇಸುವಿನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೆನ್. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 8ನೇ ಮತ್ತು 9ನೇ ವಚನವನ್ನು ನಾವು ನೋಡೋಣ. 4ನೇಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಸೂರ್ಯನ ಮೇಲೆ ಹೊಯ್ದನು. ಆಗ ಸೂರ್ಯನಿಗೆ ಕಡು ಬಿಸಿಲಿನಿಂದ ಮನುಷ್ಯರನ್ನು ಕಂದಿಸುವ ಶಕ್ತಿ ಕೊಡಲ್ಪಟ್ಟಿತು. ಮನುಷ್ಯರು ಬಲವಾದ ಕಾವಿನಿಂದ ಕಂದಿ ಹೋದರು. ಅವರು ದೇವರನ್ನು ಘನಪಡಿಸುವ ಹಾಗೆ ಮಾನಸಾಂತರ ಮಾಡಿಕೊಳ್ಳದೆ ಈ ಉಪದ್ರವಗಳ ಮೇಲೆ ಅಧಿಕಾರವುಳ್ಳ ದೇವರ ನಾಮವನ್ನು ದೂಷಿಸಿದರು. ಎಷ್ಟು ಭಯಂಕರ! ದಿ ಅನ್ಎಕ್ಸಾಂಪಲ್ಡ್ ಕ್ಯಾಟಸ್ಟ್ರಫ್ ಟು ದ ಸನ್. ಇವಾಗ ದೇವರ ನ್ಯಾಯ ತೀರ್ಪು ಯಾವ ರೀತಿಯಲ್ಲಿ ದೇವರು ತಾನಾಗಿ ಉಂಟು ಮಾಡಿದಂಥ ಸೂರ್ಯನ ಮೇಲೆ ಬರ್ತದೆ ಎಂಬುದನ್ನು ನೋಡೋಣ. The statement of what happens next is remarkably brief when compared with the dimensions of what happens. ಅಲ್ಲಿ ಏನು ನಡೆಯುತ್ತದೆ ಬಹಳ ಕ್ಲುಪ್ತವಾಗಿ ಉಂಟು, ಆದರೆ ಮುಂದಕ್ಕೆ ಆಗತಕ್ಕ ಪರಿಣಾಮ ಅದು ದೀರ್ಘವಾದದ್ದು. You know what the Bible says? Fourth angel poured out his vial upon the sun. That's what verse 8 says. And the power was given unto him to scorch men with fire. And men were scorched with great heat, and blasphemed the name of God, which had power over these plagues, and they repented not to give him glory. ಹೇಗಿದೆ? The false prophet had confirmed the beast in his position of power by calling down fire from heaven. ನಾವು 13ನೇ ಅಧ್ಯಾಯ 13ನೇ ವಚನ ನೋಡುವಾಗ ಯಾವ ರೀತಿಯಲ್ಲಿ ಆ ಸುಳ್ಳು ಪ್ರವಾದಿಯು ಏನು ಮಾಡ್ತಾನಂತ ಹೇಳಿದ್ರೆ, ಆ ಬೆಂಕಿಯನ್ನು ಮೇಲಿಂದ ಆತನು ತರಿಸ್ತಾನಂತೆ. You know what God is doing now? Now God pays back that lying miracle. ಈ ಸುಳ್ಳಿನ ಒಂದು ಅದ್ಭುತ ಕಾರ್ಯಕ್ಕೆ ವಿರುದ್ಧವಾಗಿ ಆತನು ವಿಶೇಷವಾದ ಒಂದು ಸೂಚನೆಯನ್ನು ಮಾಡ್ತಾ ಇದ್ದಾನೆ. Now this is one of those signs in the sun of which the Lord himself spoke in Luke's Gospel 21 and verse 25. ಲೂಕನ ಸುವಾರ್ತೆ 21ನೇ ಅಧ್ಯಾಯ 25ನೇ ವಚನದಲ್ಲಿ ಸೂರ್ಯನಲ್ಲಿ ಆಗತಕ್ಕಂಥ ವಿಚಾರಗಳ ಕುರಿತು ಮುಂತಿಳಿಸಿದಂಥ ಯೇಸು ಕ್ರಿಸ್ತನು ಇವಾಗ ಕೊನೆಯ ದಿವಸದಲ್ಲಿ ಆ ಸೂರ್ಯನಲ್ಲಿ ಏನೆಲ್ಲ ಆಗ್ತದೆ ಎಂಬುವಂಥದ್ದನ್ನು ಬರೆದಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. When God's son died upon the cross of Calvary, he put out the sun. ದೇವರ ಮಗನಾದ ಯೇಸು ಕ್ರಿಸ್ತನು ಕಲ್ವಾರಿಯ ಕ್ರೂಜೆಯಲ್ಲಿ
ಆತನು ಮರಣ ಹೊಂದಿದಾಗ ಸೂರ್ಯನು ಕತ್ತಲಾದನು. ಬೈಬಲ್ನಲ್ಲಿ ಬರ್ದಿಯದ ಹಾಗೆ, ಸೂರ್ಯನು ಕತ್ತಲಾದನು. ಗಾಡ್ ಪುಟ್ ಔಟ್ ದ ಸನ್. Now it will be quickened to renewed and terrible life. ಯೇಸು ಕ್ರಿಸ್ತನು ಸತ್ತಾಗ ಆ ಸೂರ್ಯನು ಕತ್ತಲಾದನು. ಆದರೆ ಈಗ ಅದರ ಉಲ್ಟ, ಅದರ ವಿರುದ್ಧ ನಡೀತಾ ಉಂಟು. ಏನು? ಯೇಸು ಕ್ರಿಸ್ತನು ಸತ್ತಾಗ ಕತ್ತಲಾದಂಥ ಸೂರ್ಯ ಈಗ ಅಧಿಕ ಪ್ರಭಾವದಿಂದ, ಅತ್ಯಧಿಕವಾದಂಥ ಪ್ರಭಾವದಿಂದ, ಕಡು ಬಿಸಿಲಿನಿಂದ ಮನುಷ್ಯರನ್ನು ಕಂದಿಸುವ ಶಕ್ತಿ ಸೂರ್ಯನಿಗೆ ಕೊಡಲ್ಪಟ್ಟಿದೆ. ವಾಟ್ ಎ ಕಾಂಟ್ರಾಸ್ಟ್! ವಾಟ್ ಎ ಕಾಂಟ್ರಾಸ್ಟ್! Now he put out the sun. Now it will be quickened to renewed and terrible life. Now we all know the sun in its normal state pours out a continuous stream of high energy particles which race towards the earth at a peak speed of 3 million miles an hour. ನೋಡಿ, ನಾವು ದೇವರ ವಾಕ್ಯವನ್ನು ಕಲಿಯುವಾಗ ಅದರ ಜೊತೆಯಲ್ಲಿ ವಿಜ್ಞಾನಿಗಳು ಕೂಡ ಖಚಿತಪಡಿಸಿರತಕ್ಕಂಥ ಒಂದು ಸತ್ಯ ಉಂಟು. ಏನದು? ಒಂದು ಸೂರ್ಯನು ಅದು ಸಾಧಾರಣವಾದಂಥ ಪ್ರಭೆ ಬೆಳಕನ್ನು ಕೊಡುತ್ತಿರುವಾಗ ಅಲ್ಲಿ ನಡೆಯುತ್ತಿರುವಂಥ ಒಂದು ವಿಶೇಷ ಕಾರ್ಯ ಏನಂತ ಹೇಳಿದರೆ, ಬಹಳ ವಿಶೇಷವಾದಂಥ ಶಕ್ತಿ ಪ್ರಭಾವ ಅದು ಭೂಮಿಯ ಕಡೆಗೆ ಓಡಿ ಬರ್ತದಂತೆ. ಹೇಗಂತ ಹೇಳಿದರೆ, ಒಂದು ತಾಸಿಗೆ ನೆನಪಿಟ್ಟುಕೊಳ್ಳ್ರಿ, ಒಂದು ತಾಸಿಗೆ 3 ಮಿಲಿಯನ್ ಮೈಲಿಗಳಷ್ಟು ವೇಗದಲ್ಲಿ ಆ ಪ್ರಭಾವ, ಆ ಶಕ್ತಿ ಬರ್ತದಂತೆ. ಅದು ಸೂರ್ಯನ್ ನಾರ್ಮಲ್ ಆಗಿರುವಾಗ. ಪ್ರತಿ ದಿವಸ ನಾವಿದನ್ನು ಅನುಭವಿಸ್ತೇವೆ. The earth is surrounded by a field of radiation, magnetosphere, which protects it from full exposure to this deadly assault. ಆದರೆ ಸೂರ್ಯನಿಂದ ಬರತಕ್ಕಂಥ ಕಿರಣಗಳು ಭೂಮಿಯ ಮೇಲೆ ಅದು ನಾಶನವನ್ನುಂಟು ಮಾಡದಂತೆ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ನಮ್ಮ ಜಗತ್ತಿನ, ನಮ್ಮ ಭೂಮಿಯ ಸುತ್ತಲೂ ಮ್ಯಾಗ್ನೆಟೋಸ್ಫಿಯರ್, ಅಯಸ್ಕಾಂತದ ಶಕ್ತಿ ಅದು ಏನು ಮಾಡ್ತದಂತ ಹೇಳಿದರೆ, ಆ ಸೂರ್ಯನ ಶಕ್ತಿ ಈ ಜಗತ್ತನ್ನು ನಾಶ ಮಾಡದಂತೆ ಅಡ್ಡ ತಡೆಯುತ್ತದೆ. The solar radiation which penetrates the magnetosphere is trapped in turn by different spheres. ಬೇರೆ ಬೇರೆ ಹಂತಗಳಲ್ಲಿ ಅದು ಅಡ್ಡ ತಡೆಯಲ್ಪಡುತ್ತದೆ. Should anything happen to the magnetosphere, ಈ ಅಯಸ್ಕಾಂತದ ಈ ಒಂದು ನಿರ್ಬಂಧ, ಅದರ ಸುತ್ತಲಿರತಕ್ಕಂಥ ಪ್ರೊಟೆಕ್ಷನ್ ಏನಾದರೂ ಹೆಚ್ಚು ಕಡಿಮೆ ಆದರೆ, the earth would be bombarded by these highly dangerous particles. You know, some scientists, they believe that from time to time the earth's magnetofield reverses itself. ಈ ಅಯಸ್ಕಾಂತದ ಈ ಒಂದು ಪ್ರಭಾವ ಅದು ಹೆಚ್ಚು ಕಡಿಮೆ ಆಗ್ತದೆ. ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ, ಕೆಲವು ಸಾರಿ ನಾವು ಈಗಲೇ ಕೇಳಿರ್ಬೋದು, ನಮ್ಮ ಜಗತ್ತಿನಲ್ಲಿ ವಾರ್ಮಿಂಗ್ ಅಪ್, ನಾವು ಈಗಲೇ ಕೇಳ್ತಾ ಇದ್ದೇವೆ, ಏನದು ವಾರ್ಮಿಂಗ್ ಅಪ್ ಥಿಯರಿ. ನಮ್ಮ ಜಗತ್ತು ಈಗ ಕೆಲವು ಸಾರಿ ನಮಗೆ ಹೇಳ್ತೇವೆ ನಾವು, ಏನಪ್ಪ ಚಳಿಗಾಲದಲ್ಲೇ ಇಷ್ಟು ಸೆಕೆ ಆಗ್ತದೆ, ಏನಪ್ಪ ಜನವರಿ ಫೆಬ್ರವರಿ ತಿಂಗಳಿನಲ್ಲೇ ಸಮ್ಮರ್ ಇಷ್ಟು ಭಯಂಕರವಾಗಿ ಉಂಟು. ಈ ಸಾರಿ ನಮ್ಮ ಮಂಗಳೂರಿನಲ್ಲಿಯೂ ಕೂಡ 40 ಡಿಗ್ರಿ ಆಗಲೇ ಬಂದಿತ್ತು. ಕೆಲವರು ಹೇಳಿದ್ದೇವೆ ನಾವು, ಏನಪ್ಪ ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲೇ 40 ಡಿಗ್ರಿಗೆ ಬಂದರೆ ಇನ್ನು ಸಮ್ಮರ್ ಸೆಕೆಗಾಲ ಏಪ್ರಿಲ್ ಮೇ ಆದಾಗ ಹೇಗಿರ್ಬೋದು. ದ ವರ್ಲ್ಡ್ ಈಸ್ ವಾರ್ಮಿಂಗ್ ಅಪ್. The scientists are telling
ಈ ಜಗತ್ತು ಅದು ಬೆಚ್ಚಗೆ ಆಗುವಂಥ ದಿನಗಳು ಅದು ಹತ್ತಿರವಾಗ್ತಾ ಉಂಟು. ನನ್ನ ಪ್ರಿಯರೇ, ದೇವರ ವಾಕ್ಯದ ಸತ್ಯವನ್ನು ನಾವು ತಿರಸ್ಕರಿಸದಿರೋಣ. ವಾಕ್ಯನೊಂದ್ಸರಿ ಓದ್ತೇನೆ ಈಗ. 4ನೇಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಸೂರ್ಯನ ಮೇಲೆ ಹೊಯ್ದನು. ಆಗ ಸೂರ್ಯನಿಗೆ ಕಡು ಬಿಸಿಲಿನಿಂದ ಮನುಷ್ಯರನ್ನು ಕಂದಿಸುವ ಶಕ್ತಿ ಕೊಡಲ್ಪಟ್ಟಿತು. ಮನುಷ್ಯರು ಬಲವಾದ ಕಾವಿನಿಂದ ಕಂದಿ ಹೋದರು. ಮನುಷ್ಯರು ಬಲವಾದಂಥ ಕಾವಿನಿಂದ ಕಂದಿ ಹೋದರು. ದೇವರ ವಾಕ್ಯ ಹೇಳುವಂಥ ವಿಷಯಗಳನ್ನು ಗಮನಿಸಿರಿ ಪ್ರಿಯರೇ. 8ನೇ ವಚನ ಏನು ಹೇಳ್ತದೆ? ದ ಟೆಂಪಲ್ ವಾಸ್ filled with smoke from the glory of God and from his power, and no one was able to enter the temple till the 7 plagues of the 7 angels were completed. ನನ್ನ ಪ್ರಿಯರೇ, ದೇವರ ವಾಕ್ಯದ ಸತ್ಯಾಂಶ ಎಷ್ಟು ಭಯಂಕರ ಆಗಿತ್ತು ಅಂತ 15ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. Now when we come to 16th chapter in verse 8, the word says, 8ನೇ ವಚನದಲ್ಲಿ, then the 4th angel poured out his bowl on the sun, and power was given to him to scorch men with fire, and men were scorched with great heat, and they blasphemed the name of God who has power over these plagues, and they did not repent and give him glory. ನನ್ನ ಪ್ರಿಯರೇ, ಇಂಥ ಭಯಂಕರವಾದಂಥ ಒಂದು ಹಿನ್ನೆಲೆಯನ್ನು ನಾವು ನೋಡ್ತಾ ಇದ್ದೇವೆ. The sun that normally provides light, the warmth and energy. ನಮಗೆ ಸೂರ್ಯನ ಯಾಕೆ ಬೇಕು ಹೇಳಿ? ಬೆಳಕು ಬೇಕು, ನಮಗೆ ಸ್ವಲ್ಪ ಬಿಸಿ ಆಗಬೇಕು, ಆಮೇಲೆ ನಮಗೆ ಶಕ್ತಿ ಅದರಿಂದ ಸಿಕ್ಕಬೇಕು. ಬಟ್ ವೆನ್ ದೀಸ್ 3 things will become a deadly killer, ಅದು ನಮ್ಮನ್ನು ಕೊಲ್ಲುವಂಥ ಮಟ್ಟಕ್ಕೆ ಅದು ಉಂಟಾದಾಗ ಎಷ್ಟು ಭಯಂಕರ. ವಿತ್ ನೋ ಫ್ರೆಶ್ ವಾಟರ್ ಟು ಡ್ರಿಂಕ್, ಕುಡಿಲಿಕ್ಕೆ ನೀರಿಲ್ಲ, ನೀರಿನ ಬದಲು ಏನಾಗಿದೆ? ರಕ್ತ ಆಗಿದೆ. ಅರ್ತ್ಸ್ ಇನ್ಹ್ಯಾಬಿಟೆಂಟ್ಸ್ ವಿಲ್ ಫೇಸ್ ಎಕ್ಸ್ಟ್ರೀಮ್ ಹೀಟ್. ಲೋಕದಲ್ಲಿರುವಂಥ ಜನರು ಅತಿ ಭಯಂಕರವಾದಂಥ ಬಿಸಿಲಿನ ಕಾವಿನಲ್ಲಿ ಅವರು ಕಂದಿ ಹೋಗುವರು. ದ ಸ್ಕಾರ್ಚಿಂಗ್ ಹೀಟ್ ವಿಲ್ ಮೆಲ್ಟ್ ದ ಪೋಲಾರ್ ಐಸ್ ಕ್ಯಾಪ್. ಈಗಲೇ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಪೋಲಾರ್ ಐಸ್ ಕ್ಯಾಪ್ ಅದು ಕರಗ್ತಾ ಉಂಟು. ನಮ್ಮ ದೇಶದಲ್ಲಿ ಹಿಮಾಲಯದಲ್ಲಿರತಕ್ಕಂಥ ಆ ಮಂಜುಗಡ್ಡೆ ಅದು ಕರಗ್ತಾ ಉಂಟು. ದ ಟೈಮ್ ಇಸ್ ಕಮಿಂಗ್. Not only the polar ice cap, wherever the ice cap is kept all over the world, including our own country, ಮಂಜುಗಡ್ಡೆ ಅದು ಕರಗಿ ಹೋಗುವಂಥ ದಿನಗಳು. With some estimate would raise the level of the world's ocean by 200 feet. ಈ ಎಲ್ಲ ಮಂಜುಗಡ್ಡೆ ಕರಗಿದ್ರೆ ಈಗ ಇರತಕ್ಕಂಥ ಆ ವಾಟರ್ ಲೆವೆಲ್ಗಿಂತ 200 ಫೀಟ್ ಏರ್ತದಂತೆ. ಸ್ವಲ್ಪ ಆಲೋಚನೆ ಮಾಡ್ರಿ, ಲೋಕದಲ್ಲಿರತಕ್ಕಂಥ ಸಮುದ್ರ 200 ಫೀಟ್ ಮೇಲೆ ಏರಿದರೆ ಆ ಸಮುದ್ರ ಎಷ್ಟು ನೆಲದ ಒಳಗೆ ಬಂದೀತು. ಲೋಕದಲ್ಲಿರತಕ್ಕಂಥ ಎಷ್ಟು ಪಟ್ಟಣಗಳು ಅದು ನೀರಿನಡಿಯಲ್ಲಿ ಹೋದಿತ್ತು. ನನ್ನ ಪ್ರಿಯರೇ, ದಿಸ್ ಇಸ್ ವಾಟ್ ಗಾಡ್ ಇಸ್ ಗೋಯಿಂಗ್ ಟು ಡೂ. Now most of us, we know that we are in the river, in the seashore side. 200 ಫೀಟಿನಷ್ಟು ನಮ್ಮ ಮಂಗಳೂರು ಪ್ರಾಂತ್ಯದಲ್ಲಿ ಪಣಂಬೂರಿನಿಂದ ಹಿಡಿದು ಉಡುಪಿಯ ಉದ್ದಕ್ಕೂ ಮುಂಬೈ ಪಟ್ಟಣದವರೆಗೆ 200 ಫೀಟಿನಷ್ಟು ನೀರು ಎದ್ದರೆ ಏನಾದೀತು? ಮುಂಬೈ ಪಟ್ಟಣ ಉಳಿದೀತಾ? ಮಂಗಳೂರು ಪಟ್ಟಣ, ಉಡುಪಿ, ಕುಂದಾಪುರ, ಭಟ್ಕಳ, ಕಾರವಾರ ಉಳಿದೀತಾ? ದೇವರ ವಾಕ್ಯದ ಪ್ರವಾದನೆಯಲ್ಲಿ ಹೇಳಲ್ಪಡ್ತಾ ಉಂಟು. 200 ಫೀಟಿನಷ್ಟು ಒಂದು ವೇಳೆ ನಮ್ಮ ಈ ದೇಶದ ನದಿಗಳು, ಸಮುದ್ರಗಳು ಅದು ಉಕ್ಕಿ ಹರಿಲಿಕ್ಕೆ ಶುರು ಮಾಡಿದರೆ,
the resulting disruption of the ocean, it is very difficult to distribute the dwindling resources of food and water. ಆಗ ಉಳಿದಿರತಕ್ಕಂಥ ಕೆಲವು ಜಾಗಗಳಿಗೆ, ಮಧ್ಯಪ್ರದೇಶಗಳಿಗೆ ಮಂಗಳೂರಿನವರು ಗೊತ್ತಾದರೆ ಬೆಂಗಳೂರಿಗೂ ಎಲ್ಲಿಯೋ ಓಡಿ ಹೋಗಬೇಕು. ನಮ್ಮ ದೇಶದ ಮಧ್ಯಭಾಗಕ್ಕೆ ಓಡಿ ಹೋಗಬೇಕು, ಪರ್ವತಕ್ಕೆ ಓಡಿ ಹೋಗಬೇಕು. ಯಾಕೆ? ಮಂಗಳೂರು ಇರೋದಿಲ್ಲ, ಕಾರವಾರ ಇರೋದಿಲ್ಲ, ಭಟ್ಕಳ ಉಡುಪಿ ಇರೋದಿಲ್ಲ, ಮುಂಬೈ ಪಟ್ಟಣನೂ ಇರೋದಿಲ್ಲ. 200 ಫೀಟಿನಷ್ಟು ಸಮುದ್ರದ ನೀರು ಮೇಲಕ್ಕೇರಿದರೆ ಆ ದಿವಸದಲ್ಲಿ ಕೇವಲ ನೀರಲ್ಲ, ಆ ನೀರು ಏನಾಗ್ತದಂತೆ, ಬೈಬಲ್ ಏನು ಹೇಳ್ತಾ ಉಂಟು, ನೀರು ರಕ್ತವಾಗ್ತಾ ಉಂಟು. ಯೇಸುವಿನ ಮಕ್ಕಳನ್ನು ವಧೆ ಮಾಡಿದಂಥದ್ದರ ಪ್ರತಿಫಲವಾಗಿ ದೇವರು ತನ್ನ ವಾಕ್ಯದಲ್ಲಿ ಕೊಟ್ಟಂಥ ಎಚ್ಚರಿಕೆ. ಓ ನನ್ನ ಪ್ರಿಯರೇ, ನನ್ನದಕ್ಕಾಗಿ ಹೇಳಿದ್ದು, ಪ್ರಕಟಣೆ ಗ್ರಂಥದ ಉಳಿದ ಎಲ್ಲ ಕಡು ಭಯಂಕರವಾದಂಥ ಆ ಸಂಕಟ ಕಾಲಕ್ಕಿಂತಲೂ ಅತಿ ಭಯಂಕರವಾದಂಥ ಕಾಲ ಇದಾಗಿದೆ. Most of the places which are called the seashore side will be no more seashore. There will be no more seashore. There will be a blood shore. It's no more a seashore. It's going to be a blood shore. And over and above, unbearable heat from above. ಮನುಷ್ಯರಿಗೆ ತಡಿಲಿಕ್ಕಾಗದ, ವಾಕ್ಯ ಓದ್ತೇನೀಗ, ಆಗ ಸೂರ್ಯನಿಗೆ ಕಡು ಬಿಸಿಲಿನಿಂದ ಮನುಷ್ಯರನ್ನು ಕಂದಿಸುವ ಶಕ್ತಿ ಕೊಡಲ್ಪಟ್ಟಿತು. ಮನುಷ್ಯರು ಬಲವಾದ ಕಾವಿನಿಂದ ಕಂದಿ ಹೋದರು. the sad part of it. The sad part of it. The Bible says they did not repent. Look at the hardness of man. ಮನುಷ್ಯನ ಕಠಿಣವಾದ ಹೃದಯ ಎಷ್ಟು ಭಯಂಕರ. Incredible. You know what the sinners will do? They will still refuse to repent. ಮಾನಸಾಂತರ ಪಡುವುದಕ್ಕೆ ಅವರು ಇಷ್ಟಪಡುವುದಿಲ್ಲ. And instead, the Bible says they blaspheme God. ಅವರು ದೇವರ ನಾಮವನ್ನು ದೂಷಿಸುವರು. They will blaspheme God, the one they know has caused their affliction. ಈ ಸಂಕಟವು ತಮಗೆ ಬರಲಿಕ್ಕೆ ದೇವರು ಕಾರಣನಾಗಿದ್ದಾನೆ ಅಂತ ಗೊತ್ತಾದರೂ ಕೂಡ ಆ ದೇವರ ಕಡೆಗೆ ತಿರುಗಿಕೊಳ್ಳಿಕ್ಕೆ ಅವರಿಗೆ ಮನಸ್ಸಿಲ್ಲ. ವಾಟ್ ಎ ಟೆರಿಬಲ್ ಸ್ಟೇಟ್ ಆಫ್ ಅಫೇರ್ಸ್. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯ ಹೇಳತಕ್ಕಂಥ ಸತ್ಯ, ಕಟು ಸತ್ಯ ಇದಾಗಿದೆ. ಮೇ ಐ ಟೆಲ್ ಯು ಒನ್ ಥಿಂಗ್, when men and women will be scorched by great heat, and when they blaspheme God and they hate him, blame him for what is happening, ನಡೆಯುತ್ತಿರುವಂಥದ್ದಕ್ಕೆ ತಮ್ಮ ಪಾಪಗಳು ಕಾರಣ ಅಂತೇಳಿ ಅವರ ತಲೆಗೆ ಹೊಕ್ಕುವುದಿಲ್ಲ. ತಾವು ಕ್ರಿಸ್ತನ ಭಕ್ತರನ್ನು ಕೊಂದಿದ್ದೇವೆ, ಅದಕ್ಕಾಗಿ ದೇವರು ಶಿಕ್ಷೆ ಕೊಡ್ತಿದ್ದಾನೆ ಎಂಬಂಥ ತಿಳುವಳಿಕೆ ಅವರ ತಲೆಯೊಳಗಡೆ ಹೊಕ್ಕುವುದಿಲ್ಲ. ಬೈಬಲ್ ಹೇಳ್ತದೆ ಅವರು ಮಾನಸಾಂತರ ಪಡುವುದಿಲ್ಲ. ಯಾಕಂದ್ರೆ ನರಕಕ್ಕೆ ಹೋಗಲಿಕ್ಕೆ ಅವರು ಆಗಲೇ ತೀರ್ಮಾನ ಮಾಡಿ ಆಗಿದೆ. ಸೈತಾನನ ಜೊತೆಯಲ್ಲಿ, ದುರಾತ್ಮನ ಜೊತೆಯಲ್ಲಿ ಆ ನರಕಕ್ಕೆ ಹೋಗುವುದಕ್ಕೆ ಅವರು ತಾವು ತೀರ್ಮಾನ ಮಾಡಿದ್ದಾರೆ. For all their warm embrace of God-denying and God-defying creeds, for all their ready worship of the beast and the hearty endorsement of the lie, men will still know that there is a God and will tacitly acknowledge by their very blasphemy that he alone has power to cause the disasters now overtaking the earth. ಒಂದು ವಿಷಯ ಮಾತ್ರ ಸತ್ಯ, ಆ ಗಳಿಗೆಯಲ್ಲಿ ಆ ಜನರು ಒಂದನ್ನು ಹೇಳ್ತಾರೆ, ಬಾಯಿ ತೆರೆದು ಹೇಳ್ತಾರೆ, ದೇವರು ಇದ್ದಾನೆ. ನೋಡ್ರಿ, ದೇವರ ನಾಮವನ್ನು ದೂಷಿಸ್ತಾರೆ. ಅಂದರೆ ದೇವರ ನಾಮ ಅವರಿಗೆ ಗೊತ್ತಾಯ್ತು. ಈಗ ದೇವರಿದ್ದಾನಂತ ಗೊತ್ತಾಯ್ತು, ಯೇಸು ಕ್ರಿಸ್ತನು ದೇವರಾಗಿದ್ದಾನೆ ಎಂಬುದನ್ನು ಅವರು ತಿಳ್ಕೊಂಡ್ರು. They understood Jesus as God. But in spite of that, look at the hardness of heart.
they deny God. So thus the judgment is commenced. ಈ ರೀತಿಯಲ್ಲಿ ಆ ತೀರ್ಪು ಪ್ರಾರಂಭವಾಯಿತು. God begins the rescue of a world held by Satan and his beast. ಸೈತಾನನು ಆತನ ಮೃಗವು ಹತೋಟಿಯಲ್ಲಿದ್ದಂಥ ಈ ಲೋಕವನ್ನು ದೇವರು ಬಿಡುಗಡೆ ಮಾಡಲಿಕ್ಕೆ ಇವಾಗ ತಾನು ಕಾರ್ಯ ಸಾಧಿಸುವುದಕ್ಕೆ ಶುರು ಮಾಡಿದ್ದಾನೆ. ವಿತ್ ದ ರಿಮೈನಿಂಗ್ ವಾಯಲ್ಸ್, ಉಳಿದಂಥ ಆ ಬೋಗಣಿಗಳು, ದೇವರ ರೌದ್ರವುಳ್ಳಂಥ ಕೋಪವಾದ ಆ ನ್ಯಾಯ ತೀರ್ಪು ಜನರಿಗೆ ಬರುವಾಗ, ದ ಜಜ್ಮೆಂಟ್ಸ್ ಆಫ್ ಗಾಡ್ ವಿಲ್ ಕಮ್ ಹೋಮ್ ಇನ್ ಜಾಯಿಂಟ್ ಸ್ಟ್ರೈಡ್ಸ್ ಟು ದ ಹಾರ್ಟ್ಲ್ಯಾಂಡ್ ಆಫ್ ದ ರೆಬೆಲಿಯನ್ as the beast, his dominion and his capital city are attacked and overthrown. ದುರಾತ್ಮನ ಈ ಲೋಕದ ಸಕಲ ಶಕ್ತಿಗಳು ಉಡುಗಿ ಹೋಗುವವು. The end will come with the breathtaking speed. ಅಂತ್ಯವು ಬಹಳ ಬೇಗನೆ ಬರುವುದಕ್ಕಿದೆ. ನನ್ನ ಪ್ರಿಯರ, ದೇವರ ವಾಕ್ಯ ಹೇಳುವಂಥ ಸತ್ಯ ಎಷ್ಟು ಭಯಂಕರವಾದದ್ದು. They did not repent. They did not repent. ನನ್ನ ಪ್ರಿಯರೇ, ನನ್ನ ಮಾತನ್ನು ನಿಲ್ಲಿಸುವ ಮೊದಲು ಒಂದೆರಡು ವಿಷಯಗಳನ್ನು ಹೇಳಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಈಸ್ ಗಾಡ್ ಸ್ಪೀಕಿಂಗ್ ಟು ಯು? ದೇವರು ನಿನ್ನ ಜೊತೆಯಲ್ಲಿ ಮಾತನಾಡುತ್ತಿದ್ದಾನಾ? ಐ ಡೋಂಟ್ ನೋ ಹೂ ಯು ಆರ್. ಗಾಡ್ ಲವ್ಸ್ ಯು. ಗಾಡ್ ಹ್ಯಾಸ್ ಸೆಂಟ್ ಹಿಸ್ ಓನ್ಲಿ ಸನ್ ಜೀಸಸ್ ಕ್ರೈಸ್ಟ್ ಟು ಡೈ ಆನ್ ಯೋರ್ ಬಿಹಾಫ್. ನಿನ್ನ ಪರವಾಗಿ ನಿನ್ನ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಯೇಸು ಕ್ರಿಸ್ತನನ್ನು ಕಳುಹಿಸಿದ್ದಾನೆ. ಆತನನ್ನು ನಂಬುವುದರ ಮೂಲಕವಾಗಿ ನಿನ್ನ ಪಾಪಗಳ ಬಿಡುಗಡೆ, ನಿನಗೆ ನಿತ್ಯ ಸಮಾಧಾನ, ಶಾಂತಿ ಅದು ಲಭ್ಯವಾಗುವುದು. ಆದರೆ ಈ ಸುವಾರ್ತೆಯನ್ನು ನೀನು ಕೇಳಿ ಅದನ್ನು ಅಂಗೀಕಾರ ಮಾಡುವ ಬದಲು ನೀನದನ್ನು ತಿರಸ್ಕಾರ ಮಾಡುವುದು ಮಾತ್ರ ಅಲ್ಲ, ಈ ವಾಕ್ಯದ ಸತ್ಯವನ್ನು ಹೇಳುವವರ ವಿರುದ್ಧವಾಗಿ ನೀನು ಕಾರ್ಯಾಚರಣೆ ಮಾಡುವುದಾದರೆ, ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯದ ಸಂದೇಶವನ್ನು ನಿನ್ನ ಮುಂದಕ್ಕೆ ನಾನು ತರ್ತೇನೆ. ದೇವರು ಆತನು ಪ್ರೀತಿ ಸ್ವರೂಪನು, ಆದರೆ ಆತನು ನೀತಿ ಸ್ವರೂಪನು. ಆತನ ನ್ಯಾಯವಾದಂಥ ತೀರ್ಪು ಈ ಲೋಕದಲ್ಲಿ ಬೀಳುವುದಕ್ಕಿದೆ. ಆ ಬೀಳುವಂಥ ಸಮಯದಲ್ಲಿ ಮನುಷ್ಯನು, ಅವನ ಹೃದಯ, ಸೈತಾನನು ಎಷ್ಟು ಕಠಿಣಪಡಿಸ್ತಾನಂತೆ ಹೇಳಿದರೆ, ಇಷ್ಟೆಲ್ಲ ಸತ್ಯ ಅವನ ಬುದ್ಧಿಗೆ ಅರ್ಥ ಆದರೂ, ಯೇಸು ಕ್ರಿಸ್ತನು ನಿಜ ದೇವರಂತ ಅವನು ತಿಳ್ಕೊಂಡ್ರೋ, ಅವನು ತನ್ನ ಪಾಪಕ್ಕಾಗಿ ಮಾನಸಾಂತರ ಪಡುವುದೇ ಇಲ್ಲವಂತೆ. ಎಂಥ ಭಯಂಕರವಾದಂಥ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯ ಹೇಳುವಂಥದ್ದು ಇದುವೇ ರಕ್ಷಣೆಯ ದಿನ, ಇದುವೇ ಸುಪ್ರಸನ್ನತೆಯ ಕಾಲ. ಈ ದಿವಸದಲ್ಲಿ ದೇವರು ನಿನ್ನ ಜೊತೆಯಲ್ಲಿ ಮಾತನಾಡಿರುವುದಾದರೆ, ಸಹೋದರ ಸಹೋದರಿ, ನಿನ್ನ ಸಮಯವನ್ನು ನೀನು ಅಲ್ಲಗಳೆಯಬೇಡ, ತಿರಸ್ಕಾರ ಮಾಡಬೇಡ, ಅದನ್ನು ನಾಳೆ ಅಂತ ಹೇಳಬೇಡ. ದೇವರು ಈ ದಿವಸ ನಿನಗೆ ಸಮಯ ಕೊಟ್ಟಿರುವಾಗ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ನಂಬುವುದರ ಮೂಲಕವಾಗಿ ನಿನಗೆ ಸಿಗತಕ್ಕಂಥ ಪಾಪ ಕ್ಷಮಾಪಣೆಯನ್ನು ನೀನು ಅನುಭವಿಸು. ಆತನ ಆಶೀರ್ವಾದಕ್ಕೆ ನೀನು ಪಾತ್ರನ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವಾಮಿ, ನೀ ನಮಗೆ ಕೊಟ್ಟ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಮುಂದಿನ ದಿನದ ಸಂಭವಗಳು ಅದೆಷ್ಟು ಕಠೋರವಾದ ರೀತಿಯಲ್ಲಿ ನೆರವೇರುವಂಥದ್ದು. ದೇವರೇ, ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಎಂದಿಗೂ ತಿರಸ್ಕಾರ ಮಾಡದೆ ನಿನಗೆ ವಿಧೇಯರಾಗಿ ಜೀವಿಸುವಂತೆ ಕೃಪೆ ಮಾಡು. ಕರ್ತನೇ, ನೀನು ಕರುಣೆ ಮಾಡು. ಮುಂದಕ್ಕೆ ಬರಬೇಕಾದಂತಹ ಸಂಭವಗಳು ಅದೆಷ್ಟು ಭಯಂಕರ ಎಂಬುವಂಥದ್ದನ್ನು ನಾವು ಕೇವಲ ತಿಳ್ಕೊಳ್ಳುವುದು ಮಾತ್ರ ಅಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಕೃಪೆ ಮಾಡು. ದೇವರೇ, ಈ ದಿವಸ ಈ ವಾಕ್ಯವನ್ನು ಕೇಳಿದಂಥ ಈ ಎಲ್ಲ ಪ್ರಿಯ ವೀಕ್ಷಕರನ್ನು ನೀನು ಆಶೀರ್ವದಿಸು. ವೈಯಕ್ತಿಕವಾಗಿ ಅವರಲ್ಲಿ ಯಾರಾದರೂ, ಹೌದು ನಾನು ಯೇಸುವನ್ನು ಅಂಗೀಕಾರ ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಎಂಬುದಾಗಿ ಹೇಳುವವರು ಯಾರಾದರೂ ಇದ್ದಲ್ಲಿ ಅವರನ್ನು ಕರುಣೆ ಮಾಡು. ನಿನ್ನ ವಾಕ್ಯದ ಸತ್ಯಕ್ಕೆ ಒಳಗಾಗುವಂತೆ, ಮಾನಸಾಂತರ ಪಟ್ಟು ನಿನ್ನನ್ನು ಅಂಗೀಕಾರ ಮಾಡುವಂತೆ ಕೃಪೆ ಮಾಡಬೇಕೆಂದು ಪ್ರಾರ್ಥಿಸ್ತೇವೆ. ಈ ಕಾರ್ಯಕ್ರಮಗಳನ್ನು ಆಶೀರ್ವದಿಸು. ಅನೇಕರು ನಿನ್ನನ್ನು ತಿಳ್ಕೊಳ್ಳುವಂತೆ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸ್ತುತಿ ಸ್ತೋತ್ರದೊಡನೆ ನಾವು ಸಲ್ಲಿಸಿದ್ದೇವೆ. ನಿನ್ನ ನಾಮಕ್ಕೆ ನಿತ್ಯ ಕಾಲಕ್ಕೆ ಘನ ಮಾನ ಮಹಿಮೆಗಳು ಉಂಟಾಗಲಿ ಕರ್ತನೆ. ಆಮೇನ್.